ಫ್ರೆಂಡ್ಸ್, ಈ ಪ್ರೋಗ್ರಾಮ್ ಯಾರಿಗೆಲ್ಲ ನೆನಪಿದೆ? ಸೊ ನನಗಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಆದಂಥ ಪ್ರೋಗ್ರಾಮ್ಸ್. ಯಾಕಂತಂದರೆ ಎಲ್ಲ ಸೀರಿಯಲ್ಸ್ಗಳು ನೋಡಿ ತಲೆ ಕೆಡಿಸ್ಕೊಡೋದಕ್ಕಿಂತ ಹೆಚ್ಚಿನಾಗಿ ಇಂಥ ಒಂದು ಜ್ಞಾನ ಭಂಡಾರ ಇರೋವಂಥ ಪ್ರೋಗ್ರಾಮ್ಗಳನ್ನ ಹೆಚ್ಚಿನಾಗಿ ನೋಡಬೇಕು. ಅದರಲ್ಲೂ ಈ ಗುರುಗಳು ನಡೆಸ್ಕೊಡುವಂಥ ಪ್ರೋಗ್ರಾಮು, ಇವರ ಭಾಷಾ ಕೌಶಲ್ಯವು ಅಷ್ಟೇ ಸ್ಪಷ್ಟತೆಯಾಗಿದೆ. ಕನ್ನಡವೂ ಸತ ಅಷ್ಟೇ ಸ್ಪಷ್ಟತೆ, ಅವರ ಜ್ಞಾನ ಭಂಡಾರವು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಂಥ ಮಕ್ಕಳು ಈ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬ ಒಳ್ಳೆಯದು ಅನಿಸುತ್ತೆ ನನಗೆ. ಈ ಪ್ರೋಗ್ರಾಮ್ ಅದು ಅದರಲ್ಲೂ ಎಸ್ಪೆಷಲಿ ಇವತ್ತಿನ ಎಪಿಸೋಡ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಚಾನಲ್ ಗೊತ್ತಿದೆಯಲ್ಲ, ಚಂದನ ಚಾನಲ್. ಚಿಕ್ಕವರಿದ್ದಾಗಿಂದನೂ ಈ ಚಾನಲಲ್ಲಿ ಮೂಡಿ ಬರೆದಂಥ ಎಲ್ಲ ವಾರ್ತೆಗಳಾಗಿರ್ಬೋದು, ಎಲ್ಲ ಪ್ರೋಗ್ರಾಮ್ಗಳಾಗಿರ್ಬೋದು ತುಂಬ ಮನ ಮುಟ್ಟುವಂತೆ ಇರ್ತಾ ಇತ್ತು. ಅದರಲ್ಲೂ ಎಸ್ಪೆಷಲಿ ನನಗೆ ಈ ಒಂದು ಪ್ರೋಗ್ರಾಮ್ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾ ಇತ್ತು. ಸೊ ಈಗಲೂ ಸತ ಅಷ್ಟೇ ತುಂಬ ಖುಷಿಯಿಂದ ನೋಡೋವಂಥ ಪ್ರೋಗ್ರಾಮ್. ನನ್ನ ಮೆಚ್ಚಿನ ಗುರುಗಳು ಇವರು ನನಗೆ. ಯಾಕೆಂತಂದರೆ ಅಷ್ಟು ಸ್ಪಷ್ಟತೆ ಇದೆ ಇವರು ಕನ್ನಡದಲ್ಲಿ. ಸೊ ಫ್ರೆಂಡ್ಸ್, ನಿಮಗೇನಾದರೂ ಈ ಪ್ರೋಗ್ರಾಮ್ನ ಹೆಸ್ರು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಓಕೆನಾ? ಓಕೆ. ಅದ್ರ ಜೊತೆಗೆ ಪ್ರೋಗ್ರಾಮ್ ಮುಗಿತಾ ಬಂತು, ಬಿಕಾಸ್ ಅಲ್ಲೇ ನೋಡಿರಿ ಆಲ್ರೆಡಿ 10 ಗಂಟೆ ಆಗ್ತಾ ಬಂತು ನೈಟು. ಸೊ ಅದ್ರ ಜೊತೆಯಲ್ಲಿ ನನಗೊಂದು ಸಣ್ಣ ಜವಾಬ್ದಾರಿ ಸಣ್ಣದೆಲ್ಲ ದೊಡ್ಡದಿದೆ. ಬಟ್ ಅಲ್ಲೇ ಹಾಸಿಗೆ ಹಾಸ್ಕೊಂಬಿಟ್ಟಿದ್ದೀನಿ, ಮಲ್ಕೊಬೇಕು. ಬಟ್ ಮಲ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಪುಸ್ತಕಗಳು ನನ್ನನ್ನು ಬಂದು ರೀಡ್ ಮಾಡು ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ರೀಡ್ ಮಾಡಲೇಬೇಕು. ಬಿಕಾಸ್ ಟೈಮ್ ಇಲ್ಲ ನೋಡಿ. ಕ್ಯಾಲೆಂಡರ್ ಸುತ್ತುತ್ತಾ ಇದೆ ಅಲ್ಲೇ. ಎಷ್ಟು ಬೇಗ ಕ್ಯಾಲೆಂಡ್ರು ಓಡ್ತಾ ಇದೆ ಅಂತಂದರೆ, ಈ ತಿಂಗಳು ಮುಗೀತು, ಮುಂದಿನ ತಿಂಗಳು ಮುಗಿತಾ ಬರ್ತಾ ಇದೆ, ನೆಕ್ಸ್ಟ್ ತಿಂಗಳು ಬರ್ತಾ ಇದೆ. ಬಟ್ ಕನ್ಫರ್ಮ್ ಮಾಡ್ತಾರೋ ಇಲ್ಲೋ ನಿಜ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ ತುಂಬ ಇಂಟ್ರೆಸ್ಟ್ ಕೊಟ್ಟು ಓದಬೇಕು. ಯಾಕಂತಂದರೆ ನಮ್ಮ ಜೀವನ ಅಲ್ವಾ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲೂ ಕಮ್ಮಿ ಆಗಬಾರ್ದು. ತಿಂಗಳುಗಳು ಉರುಳ್ತಾ ಹೋಗ್ತಾ ಇರುತ್ತೆ. ಬಟ್ ನಮ್ಮ ಕಾನ್ಫಿಡೆನ್ಸು ಆ ದೇವ್ರ ಮೇಲೆ ಭಾರ ಹಾಕಿ ನಾವು ಯಾವಾಗಲೂ ಸದಾ ಓದ್ತಾ ಇರಬೇಕು. ಆವಾಗ ಒಂದಲ್ಲ ಒಂದಿನ ನಮ್ಮ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ನನ್ನ ಪುಸ್ತಕಗಳು ನನಗೋಸ್ಕರ ಕಾಯ್ತಾ ಇದ್ದಾವೆ. ಸೊ ಇದನ್ನು ನಾನು ಯಾವತ್ತೂ ಮರಿಬಾರ್ದು. ಸೊ ನಿಮ್ಮ ಹತ್ರ ನಾನು ಯಾಕೆ ಇವೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಅಫ್ಕೋರ್ಸ್ ಕೆಲವರು ತುಂಬ ಕಷ್ಟಪಟ್ಟು ಜೀವನದಲ್ಲಿ ಹೋರಾಡ್ತಾ ಇದ್ದಾರೆ. ಕೆಲವರು ತಮ್ಮ ಮನೆಯ ಪರಿಸ್ಥಿತಿಗೋಸ್ಕರ ತಾವು ತಮ್ಮ ಕಾಲ ಮೇಲೆ ನಿಂತ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅಂತ ಎಲ್ಲ ವಿದ್ಯಾರ್ಥಿಗಳಿಗಾಗಿರ್ಬೋದು, ನನ್ನಂಥ ಕಷ್ಟಪಡೋ ಅಂತಾರಲ್ಲ, ಸೊ ನಮ್ಮಂಥ ಆಸೆ ಇರುವಂಥ ಎಷ್ಟೋ ಹೆಣ್ಣು ಮಕ್ಕಳಿಗೆ ಒಳ್ಳೆ ದಾರಿ ಸಿಗಲಿ ಅಂತ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಅವರೆಲ್ಲರಿಗೂ ವಿಶ್ ಮಾಡ್ತಾ, ಫ್ರೆಂಡ್ಸ್ ಆ ಒಂದು ಪ್ರೋಗ್ರಾಮ್ ನೋಡಿದ್ರಲ್ಲ, ಎಲ್ಲರಿಗೂ ನೆನಪಿದ್ರೆ ಪ್ಲೀಸ್ ಆ ಪ್ರೋಗ್ರಾಮ್ ನೇಮ್ ಏನು ಅಂತ ಕಮೆಂಟ್ ಮಾಡಿ. ನನಗೂ ಖುಷಿಯಾಗುತ್ತೆ. ಆಗ ನಿಮ್ಮ ಬ್ಲೆಸ್ಸಿಂಗ್ ನನಗೆ ಸಿಕ್ತು ಅಂತ ಅನಿಸುತ್ತೆ. ಸೊ ಶೇರ್ ಮಾಡ್ತೀರಾ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ, ನಾನು 2 ಚಿಕ್ಕ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ನಾನು ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.